ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ಮೂರು ಚಕ್ರದ ಮೇಲೆ ನಿಂತಿದೆ ನೋಡು ನಮ್ಮ ಬದುಕು. ಏನಿದೆ ಸರ್, ಏನು ಇಲ್ಲ. ಜೀವನ ಎಲ್ಲ ಗೌರ್ಮೆಂಟ್ ಬೀದಿಗೆ ತಂದುಬಿಟ್ಟಿದೆ. ಇದು ಹೇಗಿದೆ ಅಂತ ಕೇಳೋದ್ರಲ್ಲಿ ಏನು ಅರ್ಥ ಇದೆ ಹೇಳ್ರಿ. ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ನನ್ನ ಸ್ವಂತ ಊರು ಬಂದು ಹಾಸನಿಂದ ಬಂದು ಇಲ್ಲಿ ಜೀವನ ಕಟ್ಕೊಳ್ಳೋಣ ಅಂತ ಬಂದು ಇಲ್ಲಿ 7-8 ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ. ಈ ಅಗ್ರಿಗೇಟರ್ ಕಂಪ್ನಿಗಳೇನಿದ್ದಾವೆ ಇವುಗಳಿಂದ ನಮ್ಮ ಜೀವನ ಪೂರ್ತಿ ಬೀದಿಗೆ ಬಂದುಬಿಟ್ಟಿದೆ. ಓಲಾ ಆಗಲಿ, ಊಬರ್ ಆಗಲಿ, ರ್ಯಾಪಿಡೋ ಆಗಲಿ, ಇವರಿಂದೆಲ್ಲ ಪೂರ್ತಿ ಜೀವನ ಬಂದಿದೆ. ಈಗ ಬೈಕ್ ಟ್ಯಾಕ್ಸಿ ಅಂತ ತಂದಿದ್ದಾರೆ. ಬೈಕ್ ಟ್ಯಾಕ್ಸಿ ಅವಶ್ಯಕತೆಯೇ ಇರಲಿಲ್ಲ ಇಲ್ಲಿ, ಆದರೂ ತಂದಿದ್ದಾರೆ. ಅವ್ರಿಗೂ ಎಲ್ಲೋ ಬೋರ್ಡ್ ಮಾಡಿ ನಮಗೆ ಯೂನಿಫಾರ್ಮ್ ಕೊಟ್ಟು ಇದು ಮಾಡಿದರೆ ನಮ್ಮದೇನೂ ಅಭ್ಯಂತರ ಇಲ್ಲ. ಅವರು ಬದುಕಬೇಕು, ನಾವು ಬದುಕಬೇಕು. ಹಾಗಾಗಿ ನಮಗೆ ದಯವಿಟ್ಟು ಈ ಬೈಕ್ ಟ್ಯಾಕ್ಸಿನ ನಿಲ್ಲಿಸ್ಕೊಡ್ಬೇಕು. ಇಲ್ಲ ಅಂತ ಅಂದರೆ ನಮ್ಮದು ಹೇಗಿದೆ ಅದೇ ಥರ ನಮಗೆ ರೂಲ್ಸ್ ಮಾಡಿಕೊಡ್ಬೇಕು. ಇಲ್ಲ ಅಂತ ಅಂದರೆ ನಮಗೂ ಅದೇ ಥರ ವೈಟ್ ಬೋರ್ಡ್ ಮಾಡಿಕೊಡಿ. ನಾವು ಪೂರ್ತಿ ಆಲ್ ಕರ್ನಾಟಕ ನಾವು ಓಡಿಸ್ಕೋತೀವಿ ಗಾಡಿನ. ಇದು ನಂದು. ಈಗ ಊಬರ್ನೇ ತೊಗೊಳ್ಳಿ, ನಮಗೆ ಇಲ್ಲಿ ತೋರಿಸ್ಬೇಕಾದ್ರೆ 110, 120 ಅಂತ ತೋರಿಸ್ತಾರೆ. ನಾವು ಕಸ್ಟಮರ್ನ ಕರ್ಕೋಗಿ ಇಳಿಸ್ದಾಗ ಅಲ್ಲಿ ನಮ್ಗೆ ಕೊಡೋದೆ 80-90 ರೂಪಾಯಿ. ಮತ್ತು ಅವರು ನಮಗೆ ಏನು ಈ ಡ್ರೈವರ್ಸ್ಗಳಿಗೆ ಯಾವುದೇ ಥರದ ಅನುಕೂಲ ಈ ಅಗ್ರಿಗೇಟರ್ ಕಂಪ್ನಿಗಳಿಂದ ಇಲ್ಲ ಅಂತ ಅಂದರೆ ನಾವೇನು ಮಾಡಬೇಕು? ಇವ್ರು ಬೈಕ್ ಟ್ಯಾಕ್ಸಿ ಹೀಗೆ ಮುಂದುವರಿಸಿದ್ರೆ ನಾವು ಡ್ಯೂಟಿ ರಿಸೀವ್ ಮಾಡಬೇಕು, ಕಸ್ಟಮರ್ನ ಕೂರಿಸ್ಕೋಬೇಕು, ಆ್ಯಪಲ್ಲಿ ಕ್ಲೋಸ್ ಮಾಡ್ಕೋಬೇಕು, ಹಾಗೆ ಮೀಟ್ರ್ ಹಾಕೊಂಡು ಅವ್ರನ್ನ ಕರ್ಕೊ ಹೋಗ್ಬೇಕು. ಅಷ್ಟು ಬಿಟ್ಟರೆ ಈ ಅಗ್ರಿಗೇಟರ್ ಕಂಪ್ನಿಗಳ ವಿರುದ್ಧ ನಾವು ಹೋರಾಡೋಕ್ಕೆ ಬೇರೆ ಐಡಿಯಾನೇ ಕಾಣ್ತಾ ಇಲ್ಲ. ಎಲ್ಲ ಆಟೋ ಚಾಲಕರಿಗೂ ನಾನು ಹೇಳೋದಿಷ್ಟೇ, ಮಾಡಿ ಆನ್ ಮಾಡ್ಕೊಳ್ಳಿ ಡ್ಯೂಟಿ ರಿಸೀವ್ ಮಾಡ್ಕೊಳ್ಳಿ. ಕಸ್ಟಮರ್ ಪಿಕಪ್ ಮಾಡಬೇಕಾದ್ರೆ ಅವ್ರಿಗೆ ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿ ಡ್ಯೂಟಿನ, ಅವ್ರ ಲೊಕೇಶನಿಗೆ ಕರ್ಕೊ ಹೋಗ್ಬಿಡಿ, ಮೀಟ್ರ್ ಎಷ್ಟಾಗುತ್ತೆ ಅಷ್ಟು ಇಸ್ಕೊಳ್ಳಿ. ಇದೊಂದು ಬಿಟ್ಟರೆ ಅವ್ರಿಗೆ ಬೇರೆ ಇನ್ನೇನಿಲ್ಲಿ ರೋಡಲ್ಲಿ ಯಾವುದು ಕೈ ಬಾಡಿಗೆಗಳು ಯಾವುದು ಸಿಗ್ತಾ ಇಲ್ಲ ಅಣ್ಣ, ಯಾವುದು ಬರ್ತಾ ಇಲ್ಲ. ಹಾಗಾಗಿ ನಾವು ಇದಿಲ್ದಲೇ ಏನೋ ಆ್ಯಪ್ಗಳಿಲ್ದಲೇ ಅಗ್ರಿಗೇಟರ್ ಕಂಪ್ನಿಗಳಿಲ್ದಲೇ ಮಾಡೋಕ್ಕಾಗಲ್ಲ. ಅವ್ರ ವಿರುದ್ಧ ಹೋರಾಡಬೇಕು ಅಂದ್ರೆ ನಮ್ದು ಇಷ್ಟೇ ಇರೋದು, ಆ್ಯಪ್ ಆನ್ ಮಾಡ್ಕೊಳ್ಳಿ, ಡ್ಯೂಟಿ ರಿಸೀವ್ ಮಾಡಿರಿ, ಅಲ್ಲಿ ಹೋಗಿ ಕಸ್ಟಮರ್ಗೆ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡಿ ಕ್ಯಾನ್ಸಲ್ ಮಾಡಿಸ್ಬಿಟ್ಟು ಅವ್ರ ಲೊಕೇಶನ್ಗೆ ಮೀಟ್ರ್ ಹಾಕೊಂಡು ಕರ್ಕೊ ಹೋಗೋದ್ರಿಂದ ಅಗ್ರಿಗೇಟರ್ ಕಂಪ್ನಿಗಳಿಗೆ ನಾವು ಬಿಸಿ ಮುಟ್ಟಿಸ್ದಂಗೆ ಆಗುತ್ತೆ. ಇದೊಂದು ಬಿಟ್ಟರೆ ಬೇರೆ ಐಡಿಯಾನೇ ಕಾಣ್ತಾ ಇಲ್ಲ ನಮ್ಗಳಿಗೆ. ಈ ಬೈಕ್ ಟ್ಯಾಕ್ಸಿಯವ್ರು ಬಂದು ಅದು ಯಾವುದು ಕರ್ನಾಟಕ ಗಾಡಿಗಳಲ್ಲ, ಕನ್ನಡಿಗರಲ್ಲ ಯಾರು ಓಡಿಸ್ತಾ ಇರೋದು. ತೆಲಂಗಾಣ ಸ್ಟೇಟ್ ಗಾಡಿಗಳಿದೆ, ಹೈದ್ರಾಬಾದ್ ಆಂಧ್ರ ಪ್ರದೇಶ್ ಗಾಡಿಗಳಿದೆ, MP ಗಾಡಿಗಳು. ಪ್ರತಿ ಇಂಡಿಯಾದಲ್ಲಿ ಎಷ್ಟು ರಾಜ್ಯಗಳ ಬೈಕ್ ಟ್ಯಾಕ್ಸಿ ಮಾಡ್ತಾಯಿದ್ದಾರೆ. ಕನ್ನಡಿಗರು ಯಾರು ಅದರಿಂದ ಉದ್ಧಾರ ಆಗ್ತಾಯಿಲ್ಲ, ಲೋಕಲರು ಯಾರು ಮಾಡ್ತಾ ಇಲ್ಲ. ಅದರಲ್ಲಿ ಎಲ್ಲ ಹೊರಗಡೆಯಿಂದ ಬಂದಿರೋರು. ಇನ್ನು ನಾನೇ ನೋಡಿದ್ದೀನಿ, ಗೌರ್ಮೆಂಟ್ ಕೆಲಸದಲ್ಲಿ ಇರ್ತಾರೆ, ಇಲ್ಲ ಯಾವುದೋ ಒಂದು ಕಂಪ್ನಿಲಿ ಇರ್ತಾರೆ, ಆ್ಯಪ್ ಆನ್ ಮಾಡ್ಕೋತಾರೆ, ಬರ್ತಾರೆ, ಡ್ಯೂಟಿ ಹಾಕೊಂಡು ಹೋಗ್ತಾರೆ. ಅವರಿಗೆ ತಿಂಗಳ ಸಂಬಳ ಇರುತ್ತೆ. ಕೇಳಿದರೆ ಏನಂತಾರೆ, ನಮ್ಮ ಪೆಟ್ರೋಲ್ ಕಾಸಿಗಾಗುತ್ತೆ ಬಿಡ್ರಿ ಅಂತಾರೆ, ನಮ್ಮ ಖರ್ಚಿಗಾಗುತ್ತೆ ಅಂತಾರೆ. ಇವ್ರ ಖರ್ಚಿಗೆ ಇಲ್ಲಿ ಸಂಪಾದನೆ ಮಾಡೋಂಗಿದ್ರೆ ನಾವು ಹೊಟ್ಟೆಪಾಡು ಮಾಡೋರು ಏನು ಮಾಡಬೇಕು? ಇದನ್ನೇ ನೆಚ್ಕೊಂಡು ಹೇಳ್ತೀನಿ. ನನ್ನ ಮಗ SLC ಫೀಸ್ ಕಟ್ಟಿಲ್ಲ, ಫೀಸ್ ಕಟ್ಟಿಲ್ಲ. ನನಗೆ 2 ಜನ ಗಂಡು ಮಕ್ಕಳು. ಇನ್ನೇನು 18ನೇ ತಾರೀಕು SLC ಎಕ್ಸಾಮ್ ಇದೆ. ಆಲ್ ಟಿಕೆಟ್ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ. ನಾವು ಇದನ್ನೇನು ಹೆಚ್ಕೊಂಡು ಜೀವನ ಮಾಡೋರು. ಬಾಡಿಗೆ ಕಟ್ಟಬೇಕು, ರೇಷನ್ ಇದರಲ್ಲೇ, ಮಕ್ಳು ಓದಿಸೋದು ಇದರಲ್ಲೇ, ನಮ್ಮ ಹಾಸ್ಪಿಟ್ಲು ಖರ್ಚಿದ್ರೇ, ನಮಗೇನು ಫೆಸಿಲಿಟಿ ಇಲ್ಲ. ಅಟ್ಲೀಸ್ಟ್ ದುಡ್ಕೊಂಡು ತಿಂತಿದ್ದು ಅದಕ್ಕೂ ಕಲ್ಲು ಹಾಕಕ್ಕೆ ಬಂದಾಗ ಏನು ಮಾಡೋಕ್ಕಾಗುತ್ತೆ? ಇಲ್ಲ, ಅವ್ರಿಗೂ ರೂಲ್ಸ್ ಮಾಡಿರಿ, ನಮ್ಗೆ ಯಾವ ಥರ ರೂಲ್ಸ್ ಇದೆ ಅದೇ ಥರ ರೂಲ್ಸ್ ಅವ್ರಿಗೂ ಮಾಡಿರಿ. ಅವರು ಬರಲಿ, ಎಲ್ಲೋ ಬೋರ್ಡ್ ಮಾಡ್ಕೊಳ್ಳಿ, ಅದರಲ್ಲೂ ಕರ್ನಾಟಕದವ್ರು ಮಾತ್ರ ಓಡಿಸ್ಕೊಳ್ಳಿ ಗಾಡಿಗಳನ್ನ. ನಮ್ಮ ಆಟೋದಲ್ಲೂ ಅದೇ ಆಗಿದೆ. ಹೊರಗಡೆಯಿಂದ ಬಂದವರೆಲ್ಲ ಎಲ್ಲೆಲ್ಲಿ ಯಾರೋ ಬಂದು ಆಟೋ ಓಡಿಸ್ತಾ ಇದ್ದಾರೆ. ನಾವು ಇಲ್ಲಿಯವ್ರು ಲೋಕಲರು ಏನು ಮಾಡೋಣ? ನಮ್ಗೆ ಅನ್ನ ಇದ್ರು ಅವ್ರಿಗೆ ಇಕ್ಕನ, ನಮಗೆ ಹೊಟ್ಟೆ ತುಂಬ ಅನ್ನ ಸಿಗ್ತಾ ಇಲ್ಲ, ಇನ್ನು ಅವ್ರಿಗೇನು ಇಕ್ಕೋದು ಹೇಳ್ರಿ? ದಯವಿಟ್ಟು ನಾನು ಕಸ್ಟಮರ್ಗಳಲ್ಲೂ ಮನವಿ ಮಾಡೋದಿಷ್ಟೇ, ಬೈಕ್ ರೈಡ್ ಸೇಫ್ ಇಲ್ಲ, ಬೈಕ್ ಟ್ಯಾಕ್ಸಿ ಸೇಫ್ ಇಲ್ಲ. ನಿಮಗೆ ಗೊತ್ತಿರ್ಬೋದು, ಮೊನ್ನೆ ಇಲ್ಲೇ ಒಂದು ಆಯಿತು ಬೆಂಗಳೂರಲ್ಲೇ. ಪಾಪ ಮಂಡಿ ಚಿಪ್ಪೆ ಹೋಗಿದೆ ಅವ್ರಿಗೆ. ಮಂಡಿ ರ್ಯಾಪಿಡೋದಲ್ಲೇ ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊ ಹೋಗಿದ್ದಾನೆ. ಇಲ್ಲಿ ಮೋಸ್ಟ್ಲಿ ಶಾಂತಿನಗರನೋ ಯಾವುದೋ ಇರಬೇಕು, ಮರ್ತುಬಿಟ್ಟಿದ್ದೀನಿ ಏರಿಯಾನ. ಗಾಡಿ ಅವನ ಹೆಸರಲ್ಲಿಲ್ಲ, ಲೈಸೆನ್ಸ್ ಇದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಕಸ್ಟಮರ್ಗಳುವೆ ಬೈಕ್ ಟ್ಯಾಕ್ಸಿ ಉಪಯೋಗಿಸೋಕ್ಕಿಂತ ಮುಂಚೆ ನೀವು ನಿಮ್ಮ ಫ್ಯಾಮಿಲಿನ ಯೋಚನೆ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೇ ಥರದ ದುಡ್ಡು ಬರೋಲ್ಲ, ಇದು ಬರೋಲ್ಲ. ದಯವಿಟ್ಟು ಅದೊಂದು ಯೋಚನೆ ಮಾಡಿಕೊಂಡು ಬೈಕ್ ಟ್ಯಾಕ್ಸಿ ಬುಕ್ ಮಾಡಿರಿ. ಇಷ್ಟು ಹೇಳ್ತೀನಿ. ಇದ್ರ ಮೇಲೆ ಎಲ್ಲ ಗೌರ್ಮೆಂಟಿಗೆ ಬಿಟ್ಟಿದ್ದು. ನಮ್ಮನ್ನು ಅಳಿಸ್ತಾರೋ ಅವ್ರಿಗೆ ಸೇರಿದ್ದು. ಇಷ್ಟು ಹೇಳಿ ಎಲ್ಲರಿಗೂ ನಮಸ್ಕಾರ. ತಂದೆಯ ಪರಿಶ್ರಮದ ಜೀವನ, ತಾಯಿಯ ಅಚಲ ಪ್ರೀತಿ, ಇವುಗಳೇ ಬದುಕಿನ ನಿಜವಾದ ಶ್ರೀಮಂತಿಕೆ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದು ಯಾಕಶ್ಚಿತವಲ್ಲ. ಇದು ಅನಂತ
ಪ್ರಪಂಚ ಅಪಾರ ಅದ್ಭುತ ಅಚ್ಚರಿ ಕಹಿ ಸಿಹಿ ತುಂಬಿದ ಲೋಕ ಪ್ರಪಂಚ ಪರ್ಯಟನೆ.